ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ ಮತ್ತೇನೋ ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನೋ ಸುಳಿವು, ಕಾಶ್ಮೀರದಲ್ಲಿ ಒಳಗಿಂದಲೇ ಉಗ್ರವಾದ ಹೆಚ್ಚಾಗೋ ಹಾಗೆ ಮಾಡೋದಕ್ಕೆ ಐಸಿಸ್ ಹಾಗೂ ISI ಮಾಡ್ತಾ ಇದ್ದ ಪ್ರಯತ್ನಗಳು, ಇವೆಲ್ಲವನ್ನು ಬಗ್ಗು ಬಡಿಯೋದಕ್ಕೆ ಭದ್ರತಾ ಪಡೆಗಳು ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡಿವೆ. ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ದಾಳಿ ಮಾಡಲಾಗಿದೆ. 100ಕ್ಕೂ ಹೆಚ್ಚು ಮಂದಿಯನ್ನು ವಿಚಾರಣೆಗಾಗಿ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ ವೈದ್ಯರಿದ್ದಾರೆ, ಪೊಲೀಸ್ ಅಧಿಕಾರಿಗಳೂ ಇದ್ದಾರೆ. ಉಗ್ರರ ಜೊತೆ ಸಂಪರ್ಕ ಹೊಂದಿದ್ದ 2 ಪೊಲೀಸರನ್ನು ಅಮಾನತುಗೊಳಿಸಿ ವಿಚಾರಣೆಗೆ ವಶಕ್ಕೆ ತಗೊಂಡಿದ್ದಾರೆ. ಇದರ ಜೊತೆ ಕುಪ್ವಾರಾ ಸಮೀಪ ಉಗ್ರರ ಚಲನವಲನಗಳನ್ನು ಪತ್ತೆ ಮಾಡಿರುವ ಭದ್ರತಾ ಪಡೆಗಳು ಅಲ್ಲಿ 2 ಹೋರ್ ಟಿಕೆಟ್ ಅನ್ನು ಕೊಡಿಸಿದ್ದಾರೆ. ಕಾಶ್ಮೀರದಲ್ಲಿ ಮತ್ತು ಗುಜರಾತಲ್ಲಿ ಕೂಡ ವೈದ್ಯರ ಬಂಧನ ಆಗ್ತಾ ಇದೆ. ಅವರ ಹತ್ರ ಆಯುಧಗಳು ಸಿಗ್ತಾ ಇವೆ. ಇನ್ನು ದೆಹಲಿಯಲ್ಲಿ ಸಂಗ್ರಹಿಸಿಡಲಾಗಿದ್ದ 350 kgಗೂ ಅಧಿಕ ಪ್ರಮಾಣದ ಸ್ಫೋಟಕಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದೆಲ್ಲ ಜಮ್ಮು ಕಾಶ್ಮೀರ ಮತ್ತು ಪಾಕಿಸ್ತಾನಕ್ಕೆ ಲಿಂಕ್ ಆಗ್ತಾ ಇದೆ. ಹಾಗಾದರೆ ಏನಿದು ಭಾರತದಲ್ಲಿ ಶುರುವಾಗಿರೋ ಕ್ಲೀನಿಂಗ್ ಕಾರ್ಯಾಚರಣೆ? ಇಲ್ಲಿವರೆಗೆ ಗೊತ್ತಾಗಿರೋದೇನು, ಸಿಕ್ಕಿರೋದೇನು? ಬನ್ನಿ ನೋಡೋಣ. ಸ್ನೇಹಿತರೆ, ಅನಕ್ಷರಸ್ಥರು ಹಾಗೂ ಬಡ ಮುಸ್ಲಿಮರು ಉಗ್ರವಾದದ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಶಿಕ್ಷಣ ಸಿಗಬೇಕು ಅಂತ ಇಷ್ಟು ದಿನ ಹೇಳ್ತಾ ಇದ್ರು. 10 ವರ್ಷಗಳ ಹಿಂದಿನವರೆಗೆ ಇದನ್ನು ನಾವು ಕೇಳ್ತಾ ಇದ್ವಿ, ನಂಬ್ತಾ ಇದ್ವಿ. ಆದರೆ ಇತ್ತೀಚೆಗೆ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರೋರು, ಅರೆಸ್ಟ್ ಆದವರು, ಆಗ್ತಾ ಇರೋರು, ಉಗ್ರರನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇರೋರು, ಇವರು ಯಾರೂ ಕೂಡ ಅವಿದ್ಯಾವಂತರೂ ಅಲ್ಲ, ಅನಕ್ಷರಸ್ಥರಂತೂ ಅಲ್ಲವೇ ಅಲ್ಲ. ಭಾರತದಲ್ಲಿ ಸಿಕ್ಕಿ ಬೀಳ್ತಾ ಇರೋ ಉಗ್ರರಲ್ಲಿ ವೈದ್ಯರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಸಾಕಷ್ಟು ವಿದ್ಯಾವಂತರೇ ಉಗ್ರ ಸಂಘಟನೆಗಳ ಜೊತೆ ನಂಟನ್ನು ಹೊಂದಿರುವುದು ಗೊತ್ತಾಗ್ತಾ ಇದೆ. ಇಸ್ಲಾಮಿಕ್ ಉಗ್ರವಾದಕ್ಕೂ ಅನಕ್ಷರತೆ ಮತ್ತು ಬಡತನಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಅನಕ್ಷರಸ್ಥ ಉಗ್ರನಿಗಿಂತ ವಿದ್ಯಾವಂತ ಉಗ್ರ ಡೇಂಜರಸ್ ಅನ್ನೋದನ್ನ ಇದು ನಮಗೆ ಅರ್ಥ ಮಾಡಿಸ್ತಾ ಇದೆ. ಈಗ ಕಾಶ್ಮೀರ, ಗುಜರಾತ್, ದೆಹಲಿ ಮುಂತಾದ ಹಲವಾರು ಕಡೆಗಳಲ್ಲಿ ದಾಳಿ ಮಾಡ್ತಾ ಇರೋ ಪೊಲೀಸರಿಗೆ ಸಿಕ್ಕಿ ಬೀಳ್ತಾ ಇರೋರೆಲ್ಲ ವಿದ್ಯಾವಂತರೇ. ಅದರಲ್ಲೂ ಜನರ ರೋಗಗಳಿಗೆ ಚಿಕಿತ್ಸೆ ಕೊಡಬೇಕಿದ್ದ, ಸ್ಟೆತ್ತು ಸಿರಂಜ್ಗಳನ್ನು ಹಿಡಿಬೇಕಿದ್ದ ವೈದ್ಯರ ಕೈಯಲ್ಲಿ AK ಬಂದೂಕುಗಳು, ಬೆರಟ ಪಿಸ್ತೂಲುಗಳು ಸಿಗ್ತಾ ಇವೆ. ಗಾಯಗಳಿಗೆ ಹಾಕೋ ಪುಡಿ ಇರಬೇಕಾದ ಕಡೆ ಗನ್ ಪೌಡರ್ ಹಾಗೂ ಇನ್ನಿತರ ಸ್ಫೋಟಕಗಳು ಸಿಗ್ತಾ ಇವೆ. ಮೊನ್ನೆ ಅನಂತನಾಗ್ ಜಿಲ್ಲೆಯ ಸರ್ಕಾರಿ ಆರೋಗ್ಯ ಕೇಂದ್ರದ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ಅಲ್ಲಿನ ವೈದ್ಯರ ಲಾಕರ್ ಅಲ್ಲಿ AK-47 ಬಂದೂಕುಗಳು ಸಿಕ್ಕಿದ್ವು. ಪೊಲೀಸರು ವೈದ್ಯನೊಬ್ಬನನ್ನ ಬಂಧಿಸಿದ್ರು. ಅವನ ಹೆಸರು ಮುಜಾಮಿಲ್ ಶಲೀಲ್ ಅಂತ. ಹಾಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಇನ್ನೂ ಒಬ್ಬ ವೈದ್ಯ ಬಂಧನಕ್ಕೀಡಾಗಿದ್ದಾನೆ. ಅವನ ಹೆಸರು ಡಾಕ್ಟರ್ ಆದಿಲ್ ಅಹಮದ್ ರದಾರ್. ಇನ್ನು ಕಾಶ್ಮೀರದ ಪೊಲೀಸರಿಗೆ ಬೇಕಾಗಿದ್ದ ಆರೋಪಿ ಆದಿಲ್ ಅನಂತನಾಗ್ಗೆ ಬರೋ ಮೊದಲು ಉತ್ತರ ಪ್ರದೇಶದ ಸಹರಾನ್ಪುರಲ್ಲಿ ಕೆಲಸ ಮಾಡ್ತಾ ಇದ್ದ. ಆನಂತರ ಅವನಿಗೆ ಜಮ್ಮು ಕಾಶ್ಮೀರದ ಅನಂತನಾಗಲ್ಲಿ ಕೆಲಸ ಸಿಕ್ತು. ಅಲ್ಲಿಗೆ ಶಿಫ್ಟ್ ಆದ. ಇತ್ತೀಚೆಗಷ್ಟೇ ಮದುವೆ ಕೂಡ ಆಗಿತ್ತು. ಹೆಂಡತಿ ಸಹರಾನ್ಪುರದವಳು. ಹೀಗಾಗಿ ರಜೆಗೆ ಅಂತ ಉತ್ತರ ಪ್ರದೇಶದ ಸಹರಾನ್ಪುರಕ್ಕೆ ಹೋಗಿದ್ದ ಆದಿಲ್ನನ್ನ ಅಲ್ಲೇ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಗೆಳೆಯರೆ, ಈ ಬಂಧನ ಸಹರಾನ್ಪುರದ ಇನ್ನೂ ಒಂದು ಮುಖವನ್ನು ಕೂಡ ಅನಾವರಣ ಮಾಡ್ತಾ ಇದೆ. ಇಲ್ಲಿ ನಿಮಗೆ ಸಹರಾನ್ಪುರದ ಬಗ್ಗೆ ಹೇಳೋದಕ್ಕೂ ಮೊದಲು ಈ ಆದಿಲ್ನ ಮತ್ತೊಂದು ಮುಖವನ್ನು ಕೂಡ ಪರಿಚಯ ಮಾಡಿಕೊಟ್ಟು ಬಿಡ್ತೀನಿ. ಯಾವಾಗ ಜಮ್ಮು ಕಾಶ್ಮೀರದ ಪೊಲೀಸರು ಆದಿಲ್ನನ್ನ ಎತ್ತಾಕೊಂಡು ಹೋಗಿ ಸ್ವಲ್ಪ ವರ್ಕ್ ಮಾಡಿದ್ರು, ಅಲ್ಲವನು ಮತ್ತಷ್ಟು ಭಯಾನಕ ವಿಷಯಗಳನ್ನು ಬಾಯ್ಬಿಟ್ಟ. ಆ ಮಾಹಿತಿಯ ಜಾಡು ಹಿಡಿದ ಜಮ್ಮು ಕಾಶ್ಮೀರದ ಪೊಲೀಸರು ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಸ್ವಲ್ಪ ದೂರದಲ್ಲಿನ ಹರಿಯಾಣ ರಾಜ್ಯಕ್ಕೆ ಸೇರಿದ್ದ ಫರೀದಾಬಾದ್ನ ಅಲ್ ಫಲ್ಹಾ ಅನ್ನೋ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿದ್ರು. ಅಲ್ಲೊಂದು ಅಸಾಲ್ಟ್ ರೈಫಲ್ ಹಾಗೂ ಒಂದಷ್ಟು ಪಿಸ್ತೂಲುಗಳು ಸಿಕ್ಕಿದ್ವು. ಹಾಗೆ ಅದೇ ಆಸ್ಪತ್ರೆಯಲ್ಲಿ 350 kgಯಷ್ಟು ಸ್ಫೋಟಕ ಸಾಮಗ್ರಿ ಸಿಕ್ಕಿದೆ ಅಂತ ಫರೀದಾಬಾದ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟೊಂದು ಪ್ರಮಾಣದ ಸ್ಫೋಟಕಗಳನ್ನು ಆಸ್ಪತ್ರೆಯಲ್ಲಿ ಬಚ್ಚಿಟ್ಟಿದ್ದನ್ನ ನೋಡ್ತಾ ಇದ್ರೆ ಭಾರತದಲ್ಲಿ ಇನ್ನೂ ಒಂದು ಪುಲ್ವಾಮಾ ಥರದ ದಾಳಿ ಮಾಡೋದಕ್ಕೆ ಸಂಚು ನಡೆದಿತ್ತು ಅನ್ನೋ ಅನುಮಾನಗಳು ಬರ್ತಾ ಇವೆ. ಪಾಕಿಸ್ತಾನ ಭಾರತದ ಒಳಗೆ ಭಾರತದವರನ್ನೇ ಬಳಸಿಕೊಂಡು ದೊಡ್ಡ ಮಟ್ಟದ ದಾಳಿಗಳನ್ನು ಸಂಘಟಿಸೋದಕ್ಕೆ ಹೋಗ್ತಾ ಇತ್ತು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇಲ್ಲಿ ಬಂಧಿತ ಡಾಕ್ಟರ್ ಆದಿಲ್ ಅಹಮದ್ ಹಾಗೂ ಡಾಕ್ಟರ್ ಮುಜಾಮಿಲ್ ಶಲೀಲ್ ಇಬ್ಬರಿಗೂ ಕೂಡ ಜೈಷ್ ಇ ಮೊಹಮ್ಮದ್ ಹಾಗೂ ಗಜ್ವತ್ ಉಲ್ ಹಿಂದ್ ಜೊತೆ ಸಂಬಂಧ ಇದೆ ಅಂತ ಶಂಕಿಸಲಾಗ್ತಾ ಇದೆ. ಇನ್ನು ಆಸ್ಪತ್ರೆಗಳಲ್ಲಿ ಆಯುಧಗಳನ್ನು, ಸ್ಫೋಟಕಗಳನ್ನು ಬಚ್ಚಿಡೋದನ್ನು ಇವರು ಹಮಾಸ್ನ ನೋಡಿ ಕಲ್ತಿರಬೇಕು. ಹಾಗೆ ದೇಶದಾದ್ಯಂತ ಕಾರ್ಯನಿರ್ವಹಿಸ್ತಾ ಇರುವ ಜಮ್ಮು ಕಾಶ್ಮೀರ ಮೂಲದ ಮತ್ತು ಜಮ್ಮು ಕಾಶ್ಮೀರದ ನಂಟಿರುವ ಡಾಕ್ಟರ್ಗಳನ್ನು ಈಗ ಸ್ಕ್ಯಾನಿಂಗಲ್ಲಿ ಇಡಲಾಗ್ತಾ ಇದೆ. ಹೀಗೆ ಕಾಶ್ಮೀರದಲ್ಲಿ ಮತ್ತು ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ 2 ಬಂಧನಗಳಾದ ಬೆನ್ನಲ್ಲೇ ಗುಜರಾತ್ನಲ್ಲಿ ಹೈದರಾಬಾದ್ ಮೂಲದ ಡಾಕ್ಟರ್ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಅವನ ಹೆಸರು ಅಹಮದ್ ಮೊಯ್ದೀನ್ ಸೈಯದ್ ಅಂತ. ಅವನ ಬಳಿಯಲ್ಲಿ 2 ಗ್ಲಾಕ್ ಪಿಸ್ತೂಲುಗಳು, 1 ಬೆರಟಾ ಮತ್ತು ಜೀವಂತ ಕ್ಯಾಟ್ರೇಜುಗಳು ಹಾಗೂ ಇನ್ನಿತರ ವಸ್ತುಗಳು ಸಿಕ್ಕಿವೆ. ಈ ಪಿಸ್ಟಲ್ಗಳನ್ನ ಪಾಕಿಸ್ತಾನದಿಂದ ಡ್ರೋನ್ನ ಮೂಲಕ ಭಾರತಕ್ಕೆ ಕಳುಹಿಸಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಡಾಕ್ಟರ್ ಜೊತೆಗೆ
ಉತ್ತರ ಪ್ರದೇಶದ ಆಜಾದ್ ಸುಲೇಮಾನ್ ಶೇಖ್ ಮತ್ತು ಮೊಹಮ್ಮದ್ ಸುಹೈಲ್ ಖಾನ್ ಅನ್ನೋ ಇನ್ನಿಬ್ಬರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಇಬ್ಬರು ಡಾಕ್ಟರ್ ಅಹಮದ್ ಮೊಯ್ದೀನ್ಗೆ ಬಹಳ ದಿನಗಳಿಂದ ಫೈರ್ ಆರ್ಮ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಹೈದರಾಬಾದ್ ಮೂಲದ ಈ ಡಾಕ್ಟರ್ ಚೈನಾದಲ್ಲಿ MBBS ಅನ್ನ ಮುಗಿಸ್ಕೊಂಡು ಬಂದಿದ್ದ. ಇನ್ನು ಈ ಡಾಕ್ಟರ್ ಸೈಯದ್ ಆಫ್ಘನಿಸ್ತಾನ್ ಮೂಲದ ಐಸಿಸ್ ಉಗ್ರ ಅಬು ಖದೀಜಾನ ಸಂಪರ್ಕ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇವನ ಬಳಿ 4 kgಯಷ್ಟು ಹರಳೆ ಬೀಜದಿಂದ ತಯಾರು ಮಾಡಲಾಗಿದ್ದ ವಿಷಕಾರಿ ವಸ್ತು ಕೂಡ ಪತ್ತೆಯಾಗಿದೆ. ಮನುಷ್ಯನನ್ನ ಕೊಲ್ಲಬಲ್ಲ ಈ ವಿಷವನ್ನ ಸಾಮೂಹಿಕ ವಿಷಪ್ರಾಶನದಂತಹ ಕೃತ್ಯಗಳಿಗೆ ಬಳಕೆ ಮಾಡ್ತಾರೆ. ವೈದ್ಯನ ಬಳಿ ಇದ್ಯಾಕಿತ್ತು, ಅದನ್ನವನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದ? ಇಂಥ ಸಾಕಷ್ಟು ಪ್ರಶ್ನೆಗಳಿಗೆ ಪೊಲೀಸರು ಉತ್ತರವನ್ನು ಹುಡುಕಬೇಕಿದೆ. ಇನ್ನು ಸಹರಾನ್ಪುರದ ವಿಷಯಕ್ಕೆ ನಾವು ಬರೋದಾದರೆ, ಉತ್ತರ ಪ್ರದೇಶದಲ್ಲಿ ಅತಿದೊಡ್ಡ ಉಗ್ರರ ಆಶ್ರಯ ತಾಣದಂತೆ ಕಾಣ್ತಾ ಇರುವುದು ಈ ಸಹರಾನ್ಪುರ. 2019 ಫೆಬ್ರವರಿ 22ನೇ ತಾರೀಕು ಪುಲ್ವಾಮಾ ದಾಳಿಗೂ ಮುನ್ನ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಇಬ್ಬರು ಜೈಷ್ ಎ ಮೊಹಮ್ಮದ್ ಉಗ್ರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆ ಇಬ್ಬರೂ ಉಗ್ರರು ಕೂಡ ಜಮ್ಮು ಕಾಶ್ಮೀರದಿಂದ ಸಹರಾನ್ಪುರ್ಗೆ ಬಂದಿದ್ರು ಅನ್ನೋದು ಗೊತ್ತಾಯಿತು. ಇನ್ನು 3 ವರ್ಷಗಳ ಹಿಂದೆ ನೂಪುರ್ ಶರ್ಮಾ ಅನ್ನೋ ಹೆಣ್ಣು ಮಗಳು ಪ್ರವಾದಿಯ ಬಗ್ಗೆ ಮಾತಾಡಿದ ಕಾರಣಕ್ಕೆ ಆಕೆಯನ್ನು ಕೊಂದೇ ಬಿಡೋ ಸಂಚುಗಳು ನಡೆದವು. ಆಗ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ಸಹರಾನ್ಪುರದಿಂದ ಒಬ್ಬ ಜೈಷ್ ಇ ಮೊಹಮ್ಮದ್ನ ಉಗ್ರನನ್ನು ಅರೆಸ್ಟ್ ಮಾಡ್ತು. ಅಲ್ಲಿಗೆ ನೂಪುರ್ ಶರ್ಮಾ ವಿರುದ್ಧ ನಡೀತಾ ಇದ್ದ ಸಂಚೊಂದನ್ನು ವಿಫಲಗೊಳಿಸಿದ ಹಾಗಾಯಿತು. ಇನ್ನು 2025 ಮಾರ್ಚಲ್ಲಿ ಸಹರಾನ್ಪುರ್ ATS ಜಮ್ಮು ಕಾಶ್ಮೀರದ ಸ್ಥಳೀಯ ಪೊಲೀಸರ ಜೊತೆಗೂಡಿ ಕಾತ್ಗರ್ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡಿತು. ಅಲ್ಲಿ ಸುಮಾರು 17 ವರ್ಷಗಳಿಂದ ತಲೆಮರೆಸಿಕೊಂಡು ಕೂತಿದ್ದ ಹಿಜ್ಬುಲ್ ಮುಜಾಹಿದ್ದೀನ್ನ ಉಗ್ರ ಉಲ್ಫಾತ್ ಹುಸೇನ್ ಅನ್ನೋನನ್ನು ಬಂಧಿಸಲಾಯಿತು. ಹಾಗೇನೆ 6-7 ತಿಂಗಳ ಹಿಂದೆ ಇದೇ ಸಹರಾನ್ಪುರದಲ್ಲೊಂದು ಗುಂಪು ಪ್ಯಾಲೆಸ್ತೇನ್ ಧ್ವಜವನ್ನು ಹಾರಿಸಿತು. ಅಲ್ಲೂ 60 ಮಂದಿಯ ಮೇಲೆ ಪ್ರಕರಣ ದಾಖಲಾಯಿತು. 5 ಜನ ಅರೆಸ್ಟ್ ಆದರು. ಸೊ ಕಳೆದ 6-7 ವರ್ಷಗಳಿಂದ ಕೂಡ ಸಹರಾನ್ಪುರ ಅನ್ನೋದು ಆಗಾಗ್ಗೆ ಚರ್ಚೆಗೆ ಕಾರಣ ಆಗ್ತಾ ಇದೆ, ಸುದ್ದಿಗೆ ಬರ್ತಾ ಇದೆ. ಈಗಲೂ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಡಾಕ್ಟರನ್ನು ಅರೆಸ್ಟ್ ಮಾಡಿರೋದು ಇದೇ ಸಹರಾನ್ಪುರದಿಂದಲೇ. ಯಾಕೆ ಹೀಗೆ? ಗೆಳೆಯರೆ, ಸಹರಾನ್ಪುರದಲ್ಲಿ 42% ಮುಸಲ್ಮಾನರಿದ್ದಾರೆ. ಇಸ್ಲಾಮಿಕ್ ಸ್ಕೂಲುಗಳ ಪೈಕಿ ಅತ್ಯಂತ ಪ್ರಮುಖ ಅನ್ನಿಸಿಕೊಳ್ಳುವ ದೇವಬಂದ್ ಪಂಗಡ ಹುಟ್ಟಿದ್ದು ಇಲ್ಲೇನೆ. ಸಹರಾನ್ಪುರ ಜಿಲ್ಲೆಯ ದೇವಬಂದಲ್ಲಿ ಈ ಮೂವ್ಮೆಂಟ್ ಹುಟ್ಟಿತು ಅನ್ನೋ ಕಾರಣಕ್ಕೇನೆ ಇವರನ್ನ ದೇವಬಂದಿಗಳು ಅಂತ ಕರೀತಾರೆ. 1866ರಲ್ಲಿ ಇಲ್ಲಿ ದೇವಬಂದ್ ಐಡಿಯಾಲಜಿಯನ್ನ ಮೊಹಮ್ಮದ್ ಕಾಸಿಂ ನಾನೋತಾವಿ, ರಶೀದ್ ಅಹಮದ್ ಗಂಗೋಯ್ ಹಾಗೂ ಖಲೀಲ್ ಅಹಮದ್ ಸಹರಾನ್ಪುರಿ ಮುಂತಾದವರು ಶುರು ಮಾಡ್ತಾರೆ. ಬ್ರಿಟಿಷ್ ವಸಾಹತುಶಾಹಿಯ ಕಾರಣದಿಂದ ಶುರುವಾಗ್ತಾ ಇದ್ದ ಆಧುನಿಕ ಸೆಕ್ಯುಲರ್ ಪ್ರಭಾವದಿಂದಾಗಿ ಸಾಂಪ್ರದಾಯಿಕ ಇಸ್ಲಾಮನ್ನು ಕಾಪಾಡಿಕೊಳ್ಳೋದಕ್ಕೆ ಆಧುನಿಕತೆ ಮತ್ತು ಜಾತ್ಯತೀತತೆ ಇಸ್ಲಾಮಿನ ಪ್ರಭಾವವನ್ನು ಕಡಿಮೆ ಮಾಡದ ಹಾಗೆ ನೋಡಿಕೊಳ್ಳೋದಕ್ಕೆ ಹುಟ್ಟಿಕೊಂಡ ಈ ದೇವಬಂದ್ ಮದರಸಾ ಅತ್ಯಂತ ವೇಗವಾಗಿ ತನ್ನ ಪ್ರಭಾವವನ್ನು ಬೆಳೆಸ್ಕೊಳ್ತಾ ಹೋಯಿತು. ಉತ್ತರ ಪ್ರದೇಶದಿಂದ ಇದು ಆಫ್ಘನಿಸ್ತಾನದವರೆಗೆ ಹೋಯಿತು. ಭಾರತದಲ್ಲಿ ಖಿಲಾಫತ್ ಚಳವಳಿಯ ಪ್ರಭಾವ ಹೆಚ್ಚಾಗೋದಕ್ಕೆ ಕೂಡ ಇದೇ ದೇವಬಂದ್ ಸ್ಕೂಲ್ ಪ್ರಮುಖ ಕಾರಣ ಆಯಿತು. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಪಾಕಿಸ್ತಾನ ವಿಭಜನೆಯಾಗೋ ಹೊತ್ತಿಗೆ ಪಾಕಿಸ್ತಾನದಲ್ಲಿ ಬರೇಲ್ವಿ ಹಾಗೂ ದೇವಬಂದ್ 2 ಸ್ಕೂಲುಗಳ ಇಸ್ಲಾಮಿನ ಪ್ರಭಾವ ಬೆಳೆದಿತ್ತು. ಆ ನಂತರ ಶೀತಲ ಸಮರದ ಕಾಲಕ್ಕೆ ಪಾಕಿಸ್ತಾನ ಇದೇ ದೇವಬಂದ್ ಮದರಸಾಗಳನ್ನು ಆಫ್ಘನಿಸ್ತಾನದ ಗಡಿಯ ಉದ್ದಕ್ಕೂ ಸ್ಥಾಪಿಸಿತು ಮತ್ತು ಅಲ್ಲಿ ಅತಿದೊಡ್ಡ ಮದರಸಾ ಅನ್ನಿಸ್ಕೊಳ್ತಾ ಇದ್ದ ಹಕಾನಿ ಮದರಸಾ ಕೂಡ ದೇವಬಂದೇ ಆಗಿತ್ತು. ಮುಂದೆ ಅಲ್ಲಿಗೆ ವಹಾಬಿಗಳು ಬಂದರು. ಆನಂತರ ಅಲ್ಲಿ ವಹಾಬಿ ಮತ್ತು ದೇವಬಂದ್ 2 ಸೇರಿದ ಒಂದು ಹೈಬ್ರಿಡ್ ದೇವಬಂದಿಗಳು ಹುಟ್ಟುಕೊಂಡ್ರು. ಈಗ ಉತ್ತರ ಪ್ರದೇಶದ ಮುಸ್ಲಿಂ ಯುವಕರನ್ನ ಪ್ರಭಾವಿತಗೊಳಿಸ್ತಾ ಇರೋದು ಅದೇ ಪಾಕಿಸ್ತಾನದ ಹೈಬ್ರಿಡ್ ದೇವಬಂದ್ ಕನೆಕ್ಷನ್ನುಗಳು. ಪಾಕಿಸ್ತಾನದಲ್ಲಿ ಇವತ್ತಿಗೂ 60% ದೇವಬಂದ್ ಮದರಸಾಗಳೇ ಇವೆ. ಆದರೆ ಅವು ಸಂಪೂರ್ಣ ದೇವಬಂದಾಗಿ ಉಳ್ಕೊಂಡಿಲ್ಲ. ವಹಾಬಿಗಳ ಪ್ರಭಾವ ಕೂಡ ಮದರಸಾಗಳ ಮೇಲೆ ಹೆಚ್ಚಿರೋದ್ರಿಂದ ಅವು ದೇವಬಂದ್ ಹಾಗೂ ವಹಾಬಿ ಹೈಬ್ರಿಡ್ ಮದರಸಾಗಳಾಗಿ ಬದಲಾಗಿವೆ. ಈಗ ಅದೇ ಪಾಕಿಸ್ತಾನದ ಹೈಬ್ರಿಡ್ ದೇವಬಂದಿಗಳು ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿನ ಮುಸ್ಲಿಮರ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಕೂಡ ಇಲ್ಲಿವೆ. ಗೆಳೆಯರೆ, ಇವತ್ತು ಆಫ್ಘನಿಸ್ತಾನವನ್ನು ಆಳ್ತಾ ಇರೋ ತಾಲಿಬಾನ್ ಇದೆ ನೋಡಿ, ಅವರೆಲ್ಲ ಕೂಡ ಇದೇ ದೇವಬಂದ್ ಇಸ್ಲಾಮಿ ಪಂಥಕ್ಕೆ ಸೇರಿದವರು. ಇನ್ನು ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಹರಾನ್ಪುರ ಜಿಲ್ಲೆ. ಹರಿಯಾಣ, ಉತ್ತರಾಖಂಡ್ ಹಾಗೂ ಹಿಮಾಚಲ್ ಪ್ರದೇಶಗಳನ್ನು ಗಡಿಯಾಗಿ ಹೊಂದಿರುವ ಈ ಸಹರಾನ್ಪುರ ಜಿಲ್ಲೆಯಲ್ಲಿ ಸುಮಾರು 34 ಲಕ್ಷಕ್ಕೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಅದರಲ್ಲಿ 56% ಹಿಂದೂಗಳಿದ್ರೆ ಮುಸ್ಲಿಮರ ಸಂಖ್ಯೆ 42%ನಷ್ಟಿದೆ. ಈ ಸಹರಾನ್ಪುರ
ಬೇರೆ ರಾಜ್ಯಗಳ ಜೊತೆ ಕೂಡ ಗಡಿ ಹಂಚಿಕೊಳ್ಳೋದ್ರಿಂದ ಹಾಗೂ ಅಲ್ಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರೈಲು ರಸ್ತೆ ಸಂಪರ್ಕಗಳಿರೋದ್ರಿಂದ ಭಯೋತ್ಪಾದಕರಲ್ಲಿಗೆ ಬರೋದು ಸುಲಭ ಆಗ್ತಾ ಇದೆ. ಹಾಗೆ ಅಲ್ಲಿನ ಮುಸ್ಲಿಂ ಜನವಸತಿಗಳ ನಡುವೆ ಅವರಿಗೆ ಸುಲಭವಾಗಿ ಆಶ್ರಯ ಕೂಡ ಸಿಗ್ತಾ ಹೋಗ್ತಾ ಇದೆ. ಇನ್ನು ಉತ್ತರ ಪ್ರದೇಶದ ಇದೇ ದೇವಬಂದ್ ಮದರಸಾಗಳಿಂದ ದಕ್ಷಿಣ ಭಾರತದ ಕಡೆ ಬರ್ತಾ ಇರೋ ಮುಲ್ಲಾಗಳು ಇಲ್ಲಿ ಕೂಡ ಕೋಮುದ್ವೇಷವನ್ನು ಬೆಳೆಸ್ತಾ ಹೋಗ್ತಾ ಇದ್ದಾರೆ. ನೀವು 20 ವರ್ಷಗಳ ಹಿಂದಕ್ಕೆ ಹೋದ್ರೆ ಅವತ್ತಿಗೆ ನಮ್ಮ ಹಳ್ಳಿಗಳಲ್ಲಿನ ಮುಸಲ್ಮಾನರು ಕನ್ನಡವನ್ನು ಮಾತಾಡ್ತಾ ಇದ್ರು. ತೀರಾ ಕೋಮುವಾದಿಗಳ ಥರ ಅವ್ರು ಯಾವತ್ತೂ ಕಾಣ್ತಾ ಇರಲಿಲ್ಲ. ಆದರೆ 20 ವರ್ಷಗಳಲ್ಲಿ ಕನ್ನಡದ ಜಾಗವನ್ನು ಉರ್ದು ಸೌಹಾರ್ದತೆಯ ಜಾಗವನ್ನು ಕೋಮುದ್ವೇಷ ಆವರಿಸ್ಕೊಳ್ಳೋದಕ್ಕೆ ಕಾರಣ ಉತ್ತರದಿಂದ ಇಲ್ಲಿಗೆ ಬರ್ತಾ ಇರೋ ಮತಬೋಧಕರೇ ಅನ್ನೋ ಮಾತು ಕೂಡ ಇದೆ. ಒಟ್ಟಾರೆ ಸಹರಾನ್ಪುರ ಇವತ್ತು ಭಯೋತ್ಪಾದಕರ ಆಶ್ರಯ ತಾಣದಂತೆ ಬದಲಾಗ್ತಾ ಇದ್ರೆ ಜಮ್ಮು ಕಾಶ್ಮೀರದ ಉಗ್ರರು ಹಾಗೆ ಬಾಂಗ್ಲಾದೇಶ ನೇಪಾಳಗಳಿಂದ ನುಸುಳಿ ಬರೋರಿಗೆ ಕೂಡ ಸಹರಾನ್ಪುರ ಜಿಲ್ಲೆ ನೆಲೆಯನ್ನು ಒದಗಿಸಿಕೊಡ್ತಾ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಇದರ ಬಗ್ಗೆ ಭದ್ರತಾ ಏಜೆನ್ಸಿಗಳು ಹೆಚ್ಚಿನ ಗಮನ ಹರಿಸೋದಕ್ಕೆ ಶುರು ಮಾಡಿವೆ. ಇದು ಗೆಳೆಯರೆ ಜಮ್ಮು ಕಾಶ್ಮೀರದಲ್ಲಿ ನಡೀತಿರೋ ಉಗ್ರರ ಹಂಟಿಂಗ್ ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಮತ್ತು ಗುಜರಾತ್ಗಳಲ್ಲಿ ಅರೆಸ್ಟ್ ಆಗಿರುವ ಡಾಕ್ಟರ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.